ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾವು ತಿಳ್ಕೊಳಕ್ ಹೋಗ್ತಾ ಇರೋದು IPL ನ ಒಂದು ದೊಡ್ಡ ಚರಿತ್ರೆ ಅಂತ ಹೇಳ್ಬೋದು ಗುರು. ಸೊ ಇದುವರೆಗೂ ಟಾಪ್ 10 ಹೈಯೆಸ್ಟ್ ಅಮೌಂಟ್ ನ ಪಡ್ಕೊಂಡಿರುವಂತ ಆಟಗಾರರ ಪಟ್ಟಿ ಗುರು. ಅದು ಟಾಪ್ 10 ಲಿಸ್ಟ್ ನಲ್ಲಿ ಇರೋ ನೇಮ್ಗಳು ಕೇಳಿದ್ರೆ ಅದ್ರೋಗ್ ಬಿಡ್ತೀರಾ ಗುರು ನೀವು. ಸೊ ಅಂತಂತ ದೊಡ್ಡ ದೊಡ್ಡ ತಲೆಗಳೇನೆ ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ IPL ನಲ್ಲಿ. ಸೊ ಈ ರೇಂಜ್ಗೂ ಕೂಡ ಅಮೌಂಟ್ ನ ಪಡ್ಕೊಂಡಿದ್ದಾರೆ. ಸೊ ಕೆಲವೊಂದ್ ಬಾರಿ ಶಾಕ್ ಕೂಡ ಆಗುತ್ತೆ ನಮ್ಗೆ. ಸೊ ಯಾರಾದ್ರೂ ನಿಮ್ಗೆ ಫಸ್ಟೇ ಕಮೆಂಟ್ ಮಾಡಿಬಿಡಿ ಗುರು. ಸೊ ನಿಮ್ ಪ್ರಕಾರ ಯಾರು ಇರ್ಬಹುದು ಹೈಯೆಸ್ಟ್ ಪೇಯ್ಡ್ ಅಮೌಂಟ್ ನ ಪಡ್ಕೊಂಡಿರೋದು IPL ನಲ್ಲಿ ಅಂತ. ಸೊ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡ್ಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಹೋಗ್ಬಿಡೋಣ. ಮತ್ತೆ ತಡ ಮಾಡೋದು? ಸೊ ಇನ್ನು ಮಾಡಿದೆ ಅಂತ ಗೊತ್ತು ಗುರು, ಯಾಕೂರು ತಡ ಮಾಡ್ತಾ ಇದ್ದೀರಾ? ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಬಿಟ್ಟು ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಕೂಡ ಹಾಕೊಂಡ್ಬಿಡಿ ಗೂಡು. ಸೊ ನೀವು ಮಾಡುವಂತ ಪ್ರತಿಯೊಂದು ಸಬ್ಸ್ಕ್ರೈಬ್ ಲೈಕ್ಸ್ ಕೂಡ ನಮಗೆ ಮೋಟಿವೇಶನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡೋದಿಕ್ಕೆ. ಸೊ ನಾವು ಟಾಪ್ 10 ಇಂದ ನೋಡೋದಾದ್ರೆ ಮೊದಲನೇದಾಗಿ ಬರ್ತಿರೋದು ಗ್ಲೆನ್ ಮ್ಯಾಕ್ಸ್ವೆಲ್ ಅವರು. ಸೊ ಇವರು RCBಗೆ ಬಂದಾದ್ಮೇಲೆ ಒಂದು ಅದ್ಭುತವಾದ ಪ್ರದರ್ಶನ ಕೊಟ್ಟರು ನಿಜ. ಬಟ್ ಇವರು ಇದುವರೆಗೂ IPL ನಲ್ಲಿ ಪಡ್ಕೊಂಡಿರುವಂತ ಅಮೌಂಟ್ 96.4 ಕೋಟಿ ಗುರು. ಅಬ್ಬಾ, ಕಮ್ಮಿ ಆಯ್ತಾ? 96.4 ಕೋಟಿ ಅಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಟಾಪ್ 10 ಅಲ್ಲಿ ಬರ್ತಿರೋದು ಇವರೇನೇನು. ಟಾಪ್ 9 ಅಲ್ಲಿ ಬರ್ತಾ ಇರೋದು ನಮ್ಮ ಕನ್ನಡಿಗ KL ರಾಹುಲ್ 99.1 ಕೋಟಿ. ಕನ್ನಡಿಗ KL ರಾಹುಲ್ ಏನ್ ಗುರು, ಕನ್ನಡಿಗರ ಆಲ್ಮೋಸ್ಟ್ ಇದರಲ್ಲಿ ಯಂಗ್ ಸ್ಟಾರ್ ಇರೋದು ಅಂದ್ರೆ ನಮ್ಮ KL ರಾಹುಲ್ ಅವರು ಒಬ್ಬರನ್ನೇ ಗುರು. ಇವ್ರನ್ನ ಬಿಟ್ರೆ ಯಾರು ಕೂಡ ಯಂಗ್ ಸ್ಟಾರ್ ಇಲ್ವೇ ಇಲ್ಲ ಈ ಟಾಪ್ 10 ಲೀಸ್ಟ್ ನಲ್ಲಿ. ಸೊ ಯಾರು ಕೂಡ ಹತ್ರನೂ ಕೂಡ ಇನ್ನೂ ಬಂದಿಲ್ಲ ಅಂತ ಅನ್ಕೊಳ್ತೀನಿ. ಆ ರೇಂಜ್ಗೆ ನಮ್ಮ ಕನ್ನಡಿಗ KL ರಾಹುಲ್ ಅದ್ಭುತವಾಗಿ ಪ್ರದರ್ಶನ ಕೊಡೋದ್ರ ಮೂಲಕ ಅಮೌಂಟ್ ನ ಕೂಡ ಅದೇ ಲೆವೆಲ್ಗೆ ಇಟ್ಕೊಂಡಿದ್ದಾರೆ. ಇನ್ನು ಟಾಪ್ 3 ನಲ್ಲಿ ಬರೋದಾದ್ರೆ ಧವಾನ್, ಶಿಖರ್ ಧವಾನ್. ಇದು ಟಾಪ್ 3 ಅಲ್ಲ, ಟಾಪ್ 8. 100 ಕೋಟಿನ ಪಡ್ಕೊಂಡಿದ್ದಾರೆ. ರೌಂಡ್ ಫಿಗರ್ 100 ಕೋಟಿನೇ ಗುರು ಇವರು ಪಡ್ಕೊಂಡಿರೋದು. ಎಕ್ಸ್ಟ್ರಾ 1 ರೂಪಾಯಿನೂ ಆಗಿಲ್ಲ, 1 ರೂಪಾಯಿ ಕಮ್ಮಿನೂ ಆಗಿಲ್ಲ. 100 ಕೋಟಿಲಿ ಇದ್ದಾರೆ ಟಾಪ್ 8. ಟಾಪ್ 7ಗೆ ಬಂತು ಅಂತ ಆದ್ರೆ 102.5 ಕೋಟಿನ ಪಡ್ಕೊಂಡಿರೋದು ನಮ್ಮ RCB ಆಪತ್ ಬಾಂಧವ ಕನ್ನಡಿಗರ ದೇವರು AB ಏಲಿಯನ್ಸ್ ಗ್ರಹದಿಂದ ಬಂದಂತ ನಮ್ಮ ABD ಅವರು 102.5 ಕೋಟಿನ ಪಡ್ಕೊಳ್ಳೋದ್ರ ಮೂಲಕ ಟಾಪ್ 7 ನಲ್ಲಿ ಇದ್ರೆ. ಇನ್ನು ಟಾಪ್ 6 ನಲ್ಲಿ ಇರೋದು 110.7 ಕೋಟಿ ಸುರೇಶ್ ರೈನಾ ತಲಾ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಗುರು. ಯಾಕೆಂದ್ರೆ ಇವರು ಚೆನ್ನಾಗಿ ಅಷ್ಟು ಅದ್ಭುತವಾದ ಪ್ರದರ್ಶನ ಕೂಡ ಕೊಟ್ಟಿದ್ದಾರೆ. ಆದ್ರೂ ಕೂಡ ಚೆನ್ನಾಗಿ ಈ ರೀತಿ ಒಬ್ಬ ಪ್ಲೇಯರ್ಗೆ ಮಾಡುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾ ಅವಮಾನ ಆಗುವಂತ ಘಟನೆ ಕೂಡ ಅದು ಆಗಿತ್ತು. ಇನ್ನು ಟಾಪ್ 5 ನ ನೋಡೋದಾದ್ರೆ 113.2 ಕೋಟಿನ ಪಡ್ಕೊಂಡಿರೋದು ಸುನಿಲ್ ನಾರಾಯಣ್ ಅವರು ಇದಾರೆ ಗುರು. ಇನ್ನು ಟಾಪ್ 4ಗೆ ಬಂತು ಅಂತ ಆದ್ರೆ 125.0 ಆಲ್ಮೋಸ್ಟ್ 125 ಕೋಟಿನೇ ಪಡ್ಕೊಂಡಿದ್ದಾರೆ ಗುರು. ರವೀಂದ್ರ ಜಡೇಜಾ ಟಾಪ್ 4 ನಲ್ಲಿದ್ದಾರೆ. ಏನ್ ಗುರು, ರವೀಂದ್ರ ಜಡೇಜಾ ಯಾವ ಗ್ಯಾಪ್ ಅಲ್ಲಿ ಈ ರೇಂಜ್ಗೆ ಅಮೌಂಟ್ ನ ಪಡ್ಕೊಂಡ್ರೆ ಯಾರಿಗೂ ಗೊತ್ತೇ ಆಗಿಲ್ಲ ಗುರು, ಇಷ್ಟೊಂದು ಅಮೌಂಟ್ ಇವರು ಕೂಡ ಪಡ್ಕೊಂಡಿದಾರ ಅಂತ. ಇನ್ನು ಟಾಪ್ 3 ಯಾರು ಅಂತ ಗೆಸ್ ಮಾಡ್ಬಿಡಿ ಗುರು, ನೋಡೋಣ. ಕ್ರಿಕೆಟ್ ಲೋಕದ ಕಿಂಗ್, ಭಾರತೀಯರ ಪಾಲಿನ ಹೀರೋ, ಪಾಕಿಸ್ತಾನಕ ಬಾಬ್, ಖಂಡಿತ ನಮ್ಮ RCBಯ ಹುಲಿ, ಹೆಬ್ಬುಲಿ, ಆಪತ್ ಬಾಂಧವ, ಕ್ಯಾಪ್ಟನ್, ದ ರೈಸರ್, ಒನ್ ಅಂಡ್ ಓನ್ಲಿ ವಾರಿಯರ್ ಅಂತ ಏನ್ ಹೇಳಿದ್ರು ಕೂಡ ತಪ್ಪಾಗೋದೇ ಇಲ್ಲ ಗುರು. ವಿರಾಟ್ ಕೊಹ್ಲಿ 188.2 ಕೋಟಿನ ಪಡ್ಕೊಂಡಿದ್ದಾರೆ ಗುರು. ಯಪ್ಪ, ಟಾಪ್ 3 ಬಿಗ್ಗು. ಇದ್ರ ಹಿಂದೆನೆ ಇರೋದು ಟಾಪ್ 2 ನಲ್ಲಿ 188.8 ಕೋಟಿ, ಆಲ್ಮೋಸ್ಟ್ 6 ಲಕ್ಷ ಜಾಸ್ತಿ ಇದ್ದಾರೆ ವಿರಾಟ್ ಕೊಹ್ಲಿ ಅವ್ರಿಗಿಂತ. MS ಧೋನಿ ಅವರು ಟಾಪ್ 2 ನಲ್ಲಿ ಇದ್ದಾರೆ. ಇನ್ನು ಟಾಪ್ 1 ನಲ್ಲಿ ಇರೋದೇನೆ 194.6 ಕೋಟಿ. ಗೆಸ್ ಮಾಡಿ ಗುರು, ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು 194.6 ಕೋಟಿ ಪಡ್ಕೊಳ್ಳೋದ್ರ ಮೂಲಕ ಟಾಪ್ 1 ಸ್ಥಾನದಲ್ಲಿ ಇದ್ದಾರೆ. ಸೊ ನಿಮ್ಗೆ ಅನಿಸುತ್ತೆ ಈ ಟಾಪ್ 10 ಲಿಸ್ಟ್ ನಲ್ಲಿ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು? ಟಾಪ್ 1ಗೆ ನೆಕ್ಸ್ಟ್ ಯಾರು ಬರ್ಬಹುದು? ಅಥವಾ ಟಾಪ್ 1 ನಲ್ಲಿ ರೋಹಿತ್ ಶರ್ಮಾ ಅವರೇನೆ ಇರ್ತಾರಾ? ಸೊ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಟಾಟಾ, ಬೈ ಬೈ, ಸಿ ಯು.